ಇಲ್ಲಿವರೆಗೂ ಸ್ವಾಮೀಜಿಯವರ ಅಲ್ಲಿದ್ದರಲ್ಲ, ಟ್ರಸ್ಟ್ ಕಂಟ್ರೋಲಲ್ಲಿ ಇದೆ. ಟ್ರಸ್ಟ್ ಇಸ್ ದ ಓನರ್. ಅವರಲ್ಲಿ ಓನರ್ಶಿಪ್ ಇರೋದು ಟ್ರಸ್ಟ್ನೇ. ಆದರೆ ಅಲ್ಲಿ ಅವ್ರಿಗೆ ಇರಕ್ಕೆ ಕೊಟ್ಟಿದ್ವಿ. ಇರ್ರಿ, ಇದನ್ನ ನೋಡ್ಕೊಳ್ರಿ, ಇದನ್ನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದು. ಅಲ್ಲಿ ನಮ್ಮ ಬಯಲಾದಲ್ಲಿ ಇದೆ ಒಬ್ಬ ಗುರುಗಳಿಗೆ ಏನಂತ. ಅದಕ್ಕೆ ನಾನು ಅದನ್ನು ಸ್ಪಷ್ಟಪಡಿಸ್ಬಿಡ್ತೀನಿ. ನಾವು ಚರ್ಚೆ ಮಾಡಿ ಇವಾಗ ಗುರುಗಳು ಪಾಪ ಅವರು ಈಗ ಧರ್ಮ ಪ್ರಚಾರ ಮಾಡಬೇಕು. ಬೆಳಗಾವಿ ಒಂದು ಮನೆ 2 ಮನೆ ಮಾಡ್ಯಾರ, ಹುಬ್ಬಳ್ಳಿಯಲ್ಲಿ ಒಂದು ಮನೆ ಇದೆ, ಬೆಂಗಳೂರಲ್ಲಿ ಒಂದು ಮನೆ ಇದೆ. ಅವ್ರಿಗೆ ನಾನು ಸ್ಪಷ್ಟಪಡಿಸ್ತೀನಿ, ಇದ್ದಿದ್ದನ್ನು ನೀವು ಆಮೇಲೆ ಕೇಳ್ರಿ ಪ್ರಶ್ನೆ. ಮನೆ ಮಾಡಿದ್ದಾರೆ. ಮತ್ತು ಅದಲ್ಲದೆ ಕೆಲವಷ್ಟು ಅಗ್ರಗಣ್ಯ ನಾಯಕರು ನಮ್ಮ ಸಮಾಜದ್ದು, ತಮಗೆ ಗೊತ್ತಿದೆ, ಭಾರಿ ದೊಡ್ಡ ನಾಯಕರು. ಈ ಸಮಾಜಕ್ಕಾಗಿ ಇವರು ಭಾಳ ಎಲ್ಲ ತ್ಯಾಗ ಮಾಡಿದ್ದಾರೆ. ಸರ್ವಸ್ವವನ್ನೇ ತ್ಯಾಗ ಮಾಡಿಕೊಂಡು ಮಾತಾಡ್ತಾರೆ. ಇವತ್ತು ಗುರುಗಳಿಗೆ ಒಂದು 10 ಎಕರೆ ಜಾಗ ತಗೋತೀವಿ, ಅಲ್ಲಿ ಬೆಳಗಾವಿ ಮತ್ತು ಹುಬ್ಬಳ್ಳಿ ಮಧ್ಯ ಒಂದು ಮಠವನ್ನು ಕಟ್ತೀವಿ, ಮತ್ತು ಸ್ವತಃ ಗುರುಗಳೇ ಮಲಪ್ರಭಾ ನದಿ ದಂಡೆ ಮೇಲೆ ಮಠ ಕಟ್ಕೋತೀವಿ ಅಂತ ಹೇಳಿದ್ದಾರೆ.